ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಚುನಾವಣಾ ಆಯೋಗದ ಕಮಿಷನರ್ ಅವರ ಕುರಿತಾಗಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಯೋಗದ ಕಮಿಷನರ್ ರಾಜಕೀಯ ಪುಡಾರಿ ತರ ಮಾತಾಡ್ತಾರೆ. ಇದು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಒಂದು ಹೇಳಿಕೆ. ವರುಣ ವ್ಯಾಪ್ತಿಯ ತಗಡೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ವೋಟ್ ಚೋರಿ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. ವೋಟ್ ಚೋರಿ ಆಗಿರಲಿಲ್ಲ ಅಂದಿದ್ರೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತಾ ಇತ್ತು. ಹಿಂದೆ ಚುನಾವಣಾ ಆಯೋಗ ತನ್ನ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಾ ಇತ್ತು. ಆದರೆ ಈಗ ರಾಜಕೀಯ ಪುಢಾರಿಯ ತರ ವರ್ತನೆ ಮಾಡ್ತಾ ಇದೆ. ಈ ರೀತಿಯಾಗಿ ಒಂದು ವೋಟ್ ಚೋರಿ ಸಹಿ ಸಂಗ್ರಹ ಅಭಿಯಾನ ನಡೀತಾ ಇತ್ತು. ಅದರಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಮತಗಳು ಆಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಅಷ್ಟೆಲ್ಲ ಪ್ರಯತ್ನ ಪಟ್ಟು 6 ತಿಂಗಳ ಕಾಲ ಅವ್ರ ಟೀಮ್ನ ಬಿಟ್ಟು ಅಧ್ಯಯನ ಮಾಡಿಸಿ ಅವರು ಇಷ್ಟೆಲ್ಲ ಕಷ್ಟ ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆಗೆ ತಗೊಳ್ತಿಲ್ಲ. ಎಲೆಕ್ಷನ್ ಕಮಿಷನರ್ ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವುದೊಂದು ರಾಜಕೀಯ ಪ್ರಭಾವಕ್ಕೂ ಒಳಗಾಗ್ತಿರ್ಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ್ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ. ಅವ್ರಿಗೇನೆ ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಚುನಾವಣಾ ಆಯೋಗ ಕೂಡ ಇವತ್ತು ಕಾಂಪ್ರಮೈಸ್ ಆಗಿದೆ. ಚುನಾವಣಾ ಆಯೋಗ ಕೂಡ ಇವರು ತಮ್ಮ ಕಪಿಬಿಟ್ಟು ತಗೊಂಡ್ಬಿಟ್ಟಿದ್ದಾರೆ. ಹೀಗೆ ದೇಶದ ಒಂದೊಂದೇ ಸಾಂವಿಧಾನಿಕ ಸಂಸ್ಥೆಗಳು ಹಾಳಾಗ್ತಾ ಹೋದ್ರೆ ದೇಶ ಹಾಳಾಗೋಗುತ್ತೆ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು. ಅದಕ್ಕೆ ಮಾಡ್ಬೇಕು ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಇರುವಂತಹ ಅಧಿಕಾರದಲ್ಲಿ ಇರೋ ಎಲ್ಲರಿಗೂ ಕೊಡಬೇಕು, ಗೊತ್ತಾಗ್ಬೇಕು. ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತಗಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ಕಾಂಗ್ರೆಸ್ ಪಕ್ಷ ಏನು ಹಮ್ಮಿಕೊಂಡಿದೆ ವೋಟ್ ಚೋರಿ ಅಭಿಯಾನ, ಇದರಲ್ಲಿ ಏನು ವೋಟ್ ಚೋರಿ ಆಗಿದೆ ಅಥವಾ ಕಾಂಗ್ರೆಸ್ ಪಕ್ಷ ಏನು ಆರೋಪವನ್ನು ಮಾಡಿದೆ ಅದನ್ನ ಜನರಿಗೆ ಹೇಳುವಂತಹ ಕೆಲಸವನ್ನು ಯತೀಂದ್ರ ಸಿದ್ದರಾಮಯ್ಯನವರು ಸರಳ ಭಾಷೆಯಲ್ಲೇ ಮಾಡಬಹುದಾಗಿತ್ತು. ಆದರೆ ಸೀದಾ ಚುನಾವಣಾ ಆಯೋಗದ ಕುರಿತಾಗಿ ಇವರು ಆರೋಪ ಮಾಡೋದರ ಜೊತೆಗೆ ಒಂದು ಭಾಷೆಯನ್ನ ಬಳಸ್ತಾರೆ. ರಾಜಕೀಯ ಪುಢಾರಿಗಳ ತರ ವರ್ತನೆ ಮಾಡ್ತಿದ್ದಾರೆ. ಈ ಬಾರಿ ವೋಟ್ ಚೋರಿ ಆಗಿದ್ದಕ್ಕೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು. ಇಲ್ಲ ಅಂದಿದ್ರೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತಾ ಇತ್ತು. ಈ ಹೇಳುವಂತಹ ಸಂದರ್ಭದಲ್ಲಿ ಆ ಪುಡಾರಿ, ರಾಜಕೀಯ ಪುಡಾರಿ ಅನ್ನುವಂಥ ಭಾಷೆಯನ್ನ ಬಳಸಿ, ಆ ಪದವನ್ನ ಬಳಸಿ ಈಗ ಮುಖ್ಯ ಚುನಾವಣಾ ಆಯುಕ್ತರನ್ನ ಅವರು ತೇಜೋವಧೆ ಮಾಡಿದ್ದಾರೆ. ರಾಜಕೀಯ ಪುಡಾರಿ ಅನ್ನುವಂಥ ಪದವನ್ನ ಚುನಾವಣಾ ಆಯುಕ್ತರ ಕುರಿತಾಗಿ ಅವರು ಈ ಒಂದು ಪದ ಬಳಕೆಯನ್ನ ಮಾಡಿರೋದು ಈಗ ಒಂದು ರೀತಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಕೇವಲ ಎಂಎಲ್ಸಿ ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುಪುತ್ರ ಕೂಡ. ಹೀಗಾಗಿ ಅಂಥ ಒಂದು ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಅವರು ಭಾಷೆ ಮೇಲೆ ಒಂದು ಸ್ವಲ್ಪ ಹಿಡಿತಾ ಇದ್ರೆ ಬಹುಶಃ ಎಲ್ಲವೂ ಕೂಡ ಸರಾಗವಾಗಿ ನಡೆಯುತ್ತೆ. ಆ್ಯಂಡ್ ಅವರ ಒಂದು ಉದ್ದೇಶ ಏನಿದೆ, ಪ್ರತಿಭಟನೆ ಮಾಡಬೇಕು, ಸಹಿ ಸಂಗ್ರಹ ಅಭಿಯಾನ ಮಾಡಬೇಕು ಅಂತ ಹೇಳಿ, ಅದೆಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತೆ. ಆದರೆ ಅದನ್ನ ಸರಳ ಭಾಷೆಯನ್ನ ಬಳಸಿ ಕೂಡ ಅವರು ಅದನ್ನು ಮಾಡಬಹುದು. ಆದರೆ ಇವತ್ತು ಅವ್ರು ಮಾಡಿದ್ದೇನು, ವರುಣ ವ್ಯಾಪ್ತಿಯಲ್ಲಿ ಬರುವಂಥ ತಗಡೂರು ಕ್ಷೇತ್ರದಲ್ಲಿ ಆ ಒಂದು ಭಾಗದಲ್ಲಿ ನಿಂತ್ಕೊಂಡು ಈ ಒಂದು ವೋಟ್ ಚೋರಿ ಅಭಿಯಾನದಲ್ಲಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಚುನಾವಣಾ ಆಯೋಗ ರಾಜಕೀಯ ಪುಢಾರಿ ತರ ಕೆಲಸ ಮಾಡ್ತಿದೆ. ಅಕಸ್ಮಾತ್ ಏನಾದರೂ ಈ ವೋಟ್ ಚೋರಿ ಆಗಿಲ್ಲ ಅಂದಿದ್ದಿದ್ರೆ ನಮ್ಮ ಒಕ್ಕೂಟ ಅಂದ್ರೆ ಇಂಡಿಯಾ ಒಕ್ಕೂಟನೇ ಅಧಿಕಾರಕ್ಕೆ ಬರ್ತಿತ್ತು ಅನ್ನುವಂಥ ಮಾತನ್ನ ಅವರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.